ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಂದನವನ ಉಮೇಶ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಏನಪ್ಪ ಅಂದ್ರೆ ಕಿರಾಣಿ ವ್ಯವಹಾರದಲ್ಲಿ ಫೋನ್ಪೇ ಗೂಗಲ್ ಪೇ ಬಳಸುವುದು ಸೂಕ್ತವೇ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಮಾತಾಡೋಣ ಅಂತ. ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಕಿರಾಣಿ ವ್ಯವಹಾರ ಅಂತಂದು ಒಂದೇ ಅಲ್ಲ, ಯಾವುದೇ ಬಿಸ್ನೆಸ್ ಅಂಗಡಿ ಟೈಪ್ ಯಾವ ಇರ್ತಾವ್ರಿ, ಯಾವುದೇ ಬಿಸ್ನೆಸ್ನಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗುವುದು ಭಾಳ ಅವಶ್ಯ ಆಗಿರ್ತೈತಿ. ಹೆಂಗಪ್ಪ ಅಂದ್ರೆ ಇಂಪ್ರೂವ್ಮೆಂಟ್ ಅಂದ್ರೇನು, ಈ ಕಾಲು ಹೆಂಗೆ ಬೆಳಿತೈತಿ ಹಂಗತೆ ನಾವು ಅಪ್ಡೇಟ್ ಆಗಬೇಕು. ಹೌದಲ್ರಿ? ಕಾಲು ಹೆಂಗೆ ಬೆಳಿತೈತಿ ಹಂಗೆ ಅಪ್ಡೇಟ್ ಆಗಬೇಕು. ಟೈಪಿಂಗ್ ಮಿಷನ್ ಕಂಡು ಹಿಡ್ದವನ ಕಂಪ್ಯೂಟರ್ ಕಂಡು ಹಿಡಿಬೇಕಿತ್ತು. ಅವ ಅಪ್ಡೇಟ್ ಅಲ್ಲ, ಟೈಪಿಂಗ್ ಮಿಷನ್ ಬಂದು ಅದು ಕಂಪ್ಯೂಟ್ರ್ ಚಲೋ ಅದು. ಹಂಗತೆ ನಮ್ಮ ವ್ಯವಹಾರ ಹಿಂದೆ ಉಳಿಬಾರ್ದು ಅಂದ್ರೆ ನಾವು ಆಟೋಮೆಟಿಕ್ಲಿ ಅಪ್ಡೇಟ್ ಆಗಬೇಕು. ಅದಕ್ಕೋಸ್ಕರ ಈಗ ಎಲ್ಲದು ಡಿಜಿಟಲ್ ಯುಗ ಆಗೈತಿ. ಇನ್ನೊಂದು ಸ್ವಲ್ಪ ದಿವಸ ಆದ್ರೆ ನಮ್ಮ ಕೈಯಾಗ ರೊಕ್ಕ ನೋಡ್ತೀವನೇ ಇಲ್ಲ. ಈಗ ನಮ್ಮ ತಿಳುವಳಿಕೆಲೆ ಹೆಂಗಾಗೈತಿ ಅನ್ನೋದು ನಿಮ್ಗೆ ಗೊತ್ತೈತಿ. ಇನ್ನೊಂದು 10-15 ವರ್ಷ ಹೋದ್ರೆ ರೊಕ್ಕ ಹಿಂಗಿದ್ದು ಅಂತಂದು ಒಂದೊಂದು ತೆಗೆದಿಡ್ಬೇಕಾಗತ್ತೆ ನಾವು. ಹಂಗತೆ ಕಾಲ ಬೆಳವಣಿಗೆ ಆಗಕ್ಕಂತೈತಿ. ಅದಕ್ಕೋಸ್ಕರ ಡಿಜಿಟಲ್ ಯುಗ ಆಗೈತೆ ಅಂದ್ರೆ ನಾವು ಅದ್ರ ತಕ್ಕನ ಅಪ್ಡೇಟ್ ಆಗುವುದು ಅವಶ್ಯ. ಇಲ್ಲಿಕ್ಕಂದ್ರೆ ನಮ್ಮ ವ್ಯವಹಾರ ನಡೆಯಂಗಿಲ್ಲ. ಅದಕ್ಕೋಸ್ಕರ ನಾವು ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡಬೇಕು. ಹೊಳ್ಳಿ ಇದರಿಂದ ಅನುಕೂಲ ಭಾಳ ಐತ್ರಿ. ಹೆಂಗಪ್ಪ ಅಂದ್ರೆ ಈಗ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡಿ ನಮ್ಮ ಅಕೌಂಟಿಗೆ ರೊಕ್ಕ ಬರ್ತೈತಿ. ಅವ್ರು ಏನೋ ತೊಗೊಂತಾರೆ, 5 ರೂಪಾಯಿ ತೊಗೊಲಿ, 10 ರೂಪಾಯಿ ತೊಗೊಲಿ, ಎಲ್ಲದಕ್ಕೂ ಫೋನ್ಪೇ ಅಂತಾರೆ. ಈಗ ಮಾಡ್ರಿ ಅನ್ನೋದು, ನಮ್ಮ ಅಕೌಂಟಿಗೆ ರೊಕ್ಕ ಬರ್ತೈತಿ. ನೀವು ಐಟಮ್ಸ್ ತೊಗೊಂಬರ್ಬೇಕಂದ್ರೆ ಪ್ಯಾಟಿಗೆ ಹೋಗ್ಬೇಕು ರೀ. ಪ್ಯಾಟಿಗೆ ಹೋಗ್ಬೇಕು, ನೀವು ತೆಗೆದ ದುಡ್ಡು ಕೊಡ್ಬೇಕು, ಅವ್ರು ತೆಗೆದ ಮಾಲ್ ಕೊಡ್ತಾರೆ. ಅಂದ್ರೆ ನಿಮ್ಗೆ ಐಟಮ್ಸ್ ನೀವು ಅಂಗಡಿಗೆ ಕಮ್ಮಿ ಬಿದ್ದಿದ್ದು ಮಾಲು ತೊಗೊಂಬಂದು ಇಟ್ಕೋಬೋದು. ಈಗ ಅಕೌಂಟ್ನಾಗ ರೊಕ್ಕ ಹಾಕಂತಂದ್ರೆ ನಿಮ್ಮದು ಫೋನ್ಪೇ ಇರ್ತೈತಿ, ಅವ್ರದ್ದು ಫೋನ್ಪೇ ಇರ್ತೈತಿ. ನಿಮ್ಮ ಊರಿನ ಗಾಡಿ ಹೋಗಿರ್ತೈತಿ, ನಿಮ್ಮ ಊರಿನ ಬಸ್ ಇರ್ತೈತಿ. ಇಲ್ಲಿಕಂದ್ರೆ ನಿಮ್ಗೆ ಬೇಕಾದವ್ರು ಅಲ್ಲಿ ಹೋಗಿರ್ತಾರೆ. ಏನಿಲ್ಲ, ಫೋನ್ ಹಚ್ಚಿದ್ರಿ, ಇಂತಿಂಥ ಐಟಮ್ ಬರ್ಸೋದು, ಹಿಡಿದು ಬರ್ಸೋದು. ಬರ್ಸಿದ ಮೇಲೆ ಅವ್ರು ಬರ್ಕೊಂಡು ಟೋಟಲ್ ಮಾಡಿ ಇಷ್ಟು ಆತ್ರಿ ಸಾವ್ಕಾರ ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಆತು ತೋರಿ ಫೋನ್ಪೇ ಮಾಡ್ತೀನಿ ನೋಡ್ರಿ ಅಂತಂದು ಇಷ್ಟು ಸುಮಾರು 10,000 ಫೋನ್ಪೇ ಮಾಡಿಬಿಟ್ರೆ ಮುಗಿದು ಹೋತು. ನೀವು ಇಲ್ಲೇ ಕುಂತಿರ್ತೀರಿ, ನಿಮ್ಮ ಅಂಗಡಿಯಾಗ ಕುಂತಿರ್ತೀರಿ, ಸಂಜೆ ಒಂದು ಮಾಲ್ ಬಂದುಬಿಡ್ತೈತಿ ಅಂಗಡಿಗೆ. ಅನುಕೂಲ ಹೌದಲ್ರಿ? ಈಗ ನೀವು ಇಲ್ಲೇ ಕೂತ್ಕೊಂಡು ಫೋನ್ ಹಚ್ಚಿದ್ರೆ ರೊಕ್ಕ ಕೊಡಿರ್ಬೇಕಾ? ಇನ್ನೇನು ಬಂದು ಕೊಡ್ತೀನಿ ಅಂದ್ರೆ ಅವನು ಅಂಗಡಿ ಕಿರಿಕಿರಿ ಮಾಡ್ತಾನೆ. ಹೋಗ್ಲಿ ಇನ್ನೇನು ಕೊಡೋಕ್ಕಾದ್ರೆ ಹೋಗಬೇಕಾ ನೀವು? ಹೌದು. ಈಗೇನಿಲ್ಲ, A to Z ನಿಮ್ಮ ಅಕೌಂಟ್ನಾಗ ರೊಕ್ಕ ಇರ್ತೈತಿ. ಅವ್ನು ಫೋನ್ ಹಚ್ಚಿ ಹೇಳ್ತೀರಿ, ಮಾಲ್ ಲಿಸ್ಟ್ ಬರ್ಕೊತಾನೆ, ಟೋಟಲ್ ಹೇಳ್ತಾನೆ. ಈ ತೆಗೆದ ಫೋನ್ಪೇ ಮಾಡ್ತೀರಿ, ಅದು ತೆಗೆದ ಮಾಲ್ ಹಾಕಿ ಕಳಿಸ್ಬಿಡ್ತಾನೆ, ಮುಗಿದೋತ್ತು. ವ್ಯವಹಾರ ಡನ್. ಇಲ್ಲೇ ಕುಂತಿರ್ತೀರಿ, ವ್ಯವಹಾರ ಆಗ್ಬಿಡ್ತೈತಿ. ಈಗ ಎಷ್ಟು ವ್ಯಾಪಾರ ಆಗುತ್ತೆ ಅಷ್ಟು ವ್ಯಾಪಾರನೂ ಆಗುತ್ತೆ, ಅದಕ್ಕಿಂತ ಹೆಚ್ಚಿಗೆ ಆಗುತ್ತೆ ಫೋನ್ಪೇ ಅವೈಲೇಬಲ್ ಇದ್ರೆ. ಅವ ಯಾವ ರೇಟ್ ಹಾಕ್ತಾನೆ, ನೀವು ಹೋದ್ರೂ ಅದೇ ರೇಟ್ ಹಾಕ್ತಾನೆ, ಫೋನ್ಪೇ ಮಾಡಿದ್ರೆ ಅದೇ ರೇಟ್ ಹಾಕ್ತಾನೆ. ಮತ್ತೇನು ಮುಗಿದು ಹೋಗ್ತಲ್ರಿ? ಅದಕ್ಕೆ ಅಪ್ಡೇಟ್ ಆಗಬೇಕು. ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡಬೇಕು. ಈಗ ಆಲ್ರೆಡಿ ನಿಮ್ಮದು ಫೋನ್ಪೇ ಅಂಗಡಿಯಾಗಿತ್ತಂದ್ರೆ ಒಂದು ದಿವಸ ಸ್ಟಾಪ್ ಮಾಡಿ ನೋಡಿರಿ. ಫೋನ್ಪೇ ಇಲ್ಲ ಅಂತಂದು ಸ್ಟಾಪ್ ಮಾಡಿ ನೋಡಿರ್ಬೇಕಾರೆ ನಿಮ್ಮದು ಬಿಸ್ನೆಸ್ ಆಗೋದ್ರಾಗ 30% ಕಮ್ಮಿ ಆಗುತ್ತೆ. ಈಗ 5,000 ರೂಪಾಯಿ ಬಿಸ್ನೆಸ್ ಆಕೈತಪ್ಪ ಅಂದ್ರೆ 3,500 ರೂಪಾಯಿ ಅಷ್ಟಾಗುತ್ತೆ. ಒಂದು 1,500 ರೂಪಾಯಿ ಬರೀ ಫೋನ್ಪೇ ಆಗಿರ್ತೈತೆ ರೀ. ಇನ್ಮೇಲೆ ಒಂದು ವೇಳೆ ಇನ್ನು ಮ್ಯಾಗ ಯಾರು ಇನ್ನೂ ಸ್ಕ್ಯಾನರು ಫೋನ್ಪೇ ಯೂಸ್ ಮಾಡೋಂಗಿಲ್ಲ ಅಂದ್ರೆ ಅದನ್ನು ಯೂಸ್ ಮಾಡೋಕೆ ಚಲೋ ಮಾಡಿ ನೋಡಿರಿ. ಈಗ ಆಗೋದಕ್ಕಿಂತ 25-30% ವ್ಯಾಪಾರ ಹೆಚ್ಚಿಗೆ ಆಗುತ್ತೆ. ಇದನ್ನು ಕಂಡುಕೊಂಡಿವಿ. ಅದಕ್ಕೋಸ್ಕರ ಕಿರಾಣಿ ಅಂಗಡಿ ಆಗಲಿ, ಬೇಕಾದ ಯಾವುದೇ ಬಿಸ್ನೆಸ್ ಆಗಲಿ, ಯಾವುದೇ ಅಂಗಡಿ ಆಗಲಿ, ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡಿರಿ, ಲಾಭ ಹೆಚ್ಚಿಗೆ ಮಾಡಿರಿ, ಮುಂದುವರಿರಿ ಅಂತ ಹೇಳ್ತಾ, ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.